ಎಲ್ರಿಗೂ ನಮಸ್ಕಾರ. ಇವತ್ತು ಶರತ್ ಸರ್ ಅವರು ಯಾವೊಂದು ಟಾಪಿಕನ್ನು ತೊಗೊಂಡು ಬಂದಿದ್ರು ಅಂದರೆ ಅದನ್ನು ಬರೀ ಪದಗಳಿಂದ ಹೇಳೋಕ್ಕಾಗಲ್ಲ. ಏಕೆಂತಂದರೆ ಅದು ಬರೀ ಬಿಸ್ನೆಸ್ ರೀತಿಯಲ್ಲಿ ಅಲ್ಲ, ನಮ್ಮ ಲೈಫಲ್ಲೂ ಕೂಡ ನಾವು ಹೇಗಿರಬೇಕು ಅನ್ನೋದನ್ನು ತುಂಬಾ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಏಕೆಂದರೆ ನಮಗೆ ಹೇಗೆ ಬೇಕೋ ಹಾಗೆಲ್ಲ ಮಾತಾಡ್ತಾ ಇರ್ತೀವಿ. ಎಲ್ಲಿ ಅಂದರೆ ಅಲ್ಲಿ ಆ ಪರಿಸ್ಥಿತಿ ಗೊತ್ತಿರಲ್ಲ, ಯಾವ ಸ್ಥಳದಲ್ಲಿ ಇದ್ದೀವಿ, ಯಾರ ಹತ್ರ ಇದ್ದೀವಿ ಏನು ಅನ್ನೋದು ಗೊತ್ತಿಲ್ಲದಾಗೆ ಬೇಕಾಬಿಟ್ಟಿಯಾಗಿ ಮಾತಾಡ್ಬಿಟ್ಟಿರ್ತೀವಿ. ಸೊ ಇನ್ಮೇಲೆ ಅದನ್ನೆಲ್ಲನೂ ನಾವು ಸರಿ ಮಾಡ್ಕೊಳ್ಳೋಣ. ನನಗೆ ಶರತ್ ಸರ್ ಅವರ ಪ್ರತಿಯೊಂದು ಸೆಷನಲ್ಲಿ ಕೂತ್ಕೊಂಡಾಗಲೂ ಕೂಡ ಅವರೊಬ್ಬರು ಗುರುವಾಗಿ ಹೇಳ್ತಾ ಇದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮನೇಲಿ ಒಬ್ಬರು ಹಿರಿಯರು ಅಂದರೆ ತಂದೆ ಆಗಿರ್ಬೋದು ಅಥವಾ ಅಕ್ಕ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಯಾವ ರೀತಿ ನಮಗೆ ಹೇಳ್ತಾರಲ್ವ, ಏನಾದರೂ ನಾವು ತಪ್ಪು ಮಾಡಿದಾಗ ಆ ಒಂದು ಫೀಲ್ ಬರ್ತಾ ಇರುತ್ತೆ. ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ ಅನ್ನೋ ಥರ ಫೀಲ್ ಆಗುತ್ತೆ ಸರ್ ಮಾತಾಡಬೇಕಾದಾಗ. ತುಂಬಾ ಚೆನ್ನಾಗಿ ಇವತ್ತು ಟಾಪಿಕನ್ನು ಹೇಳಿದ್ದಾರೆ. ಆ್ಯಕ್ಚುಲಿ ಇವತ್ತು ಏನೋ ಸ್ಪೆಷಲ್ ಡೇ ಅಂತ ಹೇಳ್ತಾರೆ, 11/11 ಬಂದಿರೋದು. ನಮ್ಮ ಬದುಕನ್ನೇ ಬದಲಾಯಿಸೋವಂಥದ್ದು ಒಂದು ಮಹತ್ವವಾದ ವಿಷಯನ ತೊಗೊಂಡು ಬಂದಿದ್ದಾರೆ ಅಂತಂದರೆ ನಮಗೆ ಖಂಡಿತ ಇದು ಸ್ಪೆಷಲ್ ಡೇನೇ ಅಲ್ವಾ. ಸೊ ಇನ್ಮೇಲೆ ನಾವು ಕೂಡ ಸರ್ ಏನು ನಮಗೆ ಟ್ರೈನಿಂಗ್ ಕೊಟ್ಟಿದ್ದಾರಲ್ಲ ಅದನ್ನು ಬಳಸ್ಕೊಂಡು ನಾವು ಬರೀ ಬಿಸ್ನೆಸ್ಸಲ್ಲಿ ಮಾತ್ರ ಅಲ್ಲ, ಲೈಫಲ್ಲೂ ಕೂಡ ನಾವು ಬದಲಾಗೋಣ ಅಂತ ನನಗೆ ತುಂಬಾ ಇಷ್ಟ ಆಯ್ತು ಅದು ಟಾಪಿಕ್ಕು. ಇಂಥ ಒಂದು ಒಳ್ಳೆ ಟಾಪಿಕನ್ನು ತೊಗೊಂಡು ಬಂದಿದ್ದಕ್ಕೆ ಇವತ್ತು ಶರತ್ ಸರ್ಗೆ ತುಂಬ ಥ್ಯಾಂಕ್ಸ್ ಸರ್ ನಿಮಗೆ. ಹಾಗೆಯೇ ಪ್ರತಿ ವಾರ ಕೂಡ ಇಂಥದ್ದೇ ಇದಕ್ಕಿಂತ ಹೆಚ್ಚಾಗಿನ್ನು, ಏಕೆಂತಂದರೆ ಪ್ರತಿ ವಾರ ಕೂಡ ಒಂದಕ್ಕಿಂತ ಒಂದು ಅದ್ಭುತವಾದಂತಹ ಟಾಪಿಕನ್ನು ತೊಗೊಂಡು ಬರ್ತಾ ಇದ್ದಾರೆ. ಕಲಿಯೋಕ್ಕೆ ತುಂಬಾ ಇದೆ ನಮಗೆ ಸರ್ ಹತ್ರ. ಸೊ ಹಾಗಾಗಿ ಯಾರು ಮಿಸ್ ಮಾಡಬೇಡಿ. ಈಗ ಏನು ಶೇರ್ ಮಾಡಿದ್ದೀರಾ ಇನ್ನೂ ಹೆಚ್ಚಿಗೆ ಎಲ್ಲರೂ ಶೇರ್ ಮಾಡಿ. ನಮ್ಮ ಝೂಮ್ ಮೀಟಲ್ಲಿ ಈಗ ಆಲ್ರೆಡಿ ಒಂದು 300 ಮೆಂಬರ್ಸ್ ಹತ್ರ ಬಂದಿದ್ದಾರೆ. ಸೊ ಆ ಸಂಖ್ಯೆ ಇನ್ನೂ ವಾರದಿಂದ ವಾರಕ್ಕೆ ಹೆಚ್ಚಾಗಲಿ ಅಂತ ವಿಶ್ ಮಾಡ್ತೀನಿ ನಾನು. ಸೊ ಅದು ಸಂಖ್ಯೆ ಜಾಸ್ತಿ ಆಗ್ತಿದೆ ಅಂತಂದರೆ ಕಲಿಯೋಕ್ಕೆ ಆಸಕ್ತಿ ಇರೋರು ಹೆಚ್ಚಾಗ್ತಾ ಇದ್ದಾರೆ ಅಂತ ಅರ್ಥ ಆಗುತ್ತಲ್ವ. ಸೊ ನಮಗೇನೆ ನಾವೆಲ್ಲರೂ ಹೇಗೆ ಬದಲಾಗಿದ್ದೀವಿ ಅದೇ ರೀತಿ ಬೇರೆಯವ್ರನ್ನೂ ಬದಲಾಯಿಸೋದಕ್ಕೆ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ. ಇದರಿಂದ ನಮ್ಮ ಸಮಾಜನೂ ಕೂಡ ಸ್ವಚ್ಛ ಆಗುತ್ತೆ. ನಾವು ನಮ್ಮ ಮನೆಯಲ್ಲಿ ನಾವು ಬದಲಾದರೆ ನಮ್ಮ ಮನೆಯವ್ರಿಗೆ ಖುಷಿ ಬರುತ್ತೆ. ನಮ್ಮ ಜೊತೆಯಲ್ಲಿರೋ ಫ್ರೆಂಡ್ ಸರ್ಕಲ್ನೂ ಕೂಡ ನಾವು ಚೇಂಜ್ ಮಾಡ್ತಾ ಹೋದರೆ ಅವರು ಅವ್ರ ಫ್ಯಾಮಿಲಿನ ಹಾಗೆ ಇದು ಬದಲಾಗುವಂಥ ಹೆಜ್ಜೆನ ಇಡ್ತಾ ಇರುತ್ತೆ. ಒಂದು ಗುರುವಾಗಿ ನಮಗೆ ಬಿಸ್ನೆಸ್ಸನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಇಂಥ ಒಂದು ಅದ್ಭುತವಾದಂತಹ ವಿದ್ಯೆ ಎಲ್ಲೂ ಸಿಗೋದಿಲ್ಲ. ನಮಗೆ ಲಕ್ಷ ಕೋಟಿ ಕೊಟ್ಟರು ಕೂಡ ಈ ವಿದ್ಯೆಗೆ ಸಮ ಅಲ್ಲ. ಸೊ ಅವರು ಸರಸ್ವತಿ ಪುತ್ರರು ನಮ್ಮ ಜೊತೆಯಲ್ಲಿನೇ ಇದ್ದಾರೆ ಅಂತಂದಾಗ ನಾವು ಕೂಡ ಅವ್ರ ಕೈ ಹಿಡ್ಕೊಂಡು ನಡೆಯೋಣ, ನಾವು ಕೂಡ ಬದಲಾಗೋಣ. ಸರಿ, ಇಂಥ ತುಂಬ ಟಾಪಿಕ್ಸ್ನ ತರಕಿದ್ದಾರೆ. ಹಾಗೆಯೇ ಮುಂದೆ ಸರಿ ಇನ್ನೂ ಕೂಡ ರೇಖಿ ಕ್ಲಾಸನ್ನು ಮಾಡ್ತೀನಿ ಅಂತ ಕೂಡ ಹೇಳ್ತಾಯಿದ್ರು. ಸೊ ಅದಕ್ಕೆ ನಾನು ಕಾಯ್ತಾ ಇದ್ದೀನಿ. ಸೊ ನಮ್ಮ ಸಂಖ್ಯೆಯೂ ಹೆಚ್ಚಾಗಲಿ, ಅದನ್ನು ಕೂಡ ಕಲ್ತ್ಕೊಂಡು ನಾವೆಲ್ಲರೂ ಸಕ್ಸಸ್ ಆಗೋಣ. ಥ್ಯಾಂಕ್ ಯು ಸೋ ಮಚ್.